ನಮಸ್ಕಾರ ಕರ್ನಾಟಕ, ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬನ್ನಿ ತಗೊಂಡು ಬಂಗಾರದಂಗಿರೋಣ. ಇವತ್ತು ಅಕ್ಟೋಬರ್ 2 ಇದ್ದ ಕಾರಣ ಕಾಂತಾರ ಮೂವಿನ ನೋಡೋಕೆ ಹೋಗಿದ್ವಿ. ಇದೇ ನಮ್ಮ ಊರಿನ ಥಿಯೇಟರು. ನಾವು ಮೂವಿ ನೋಡೋಕೆ ಮೊದಲನೇ ಶೋ ಹೋಗಿದ್ವಿ, ಹೀಗಾಗಿ ಕ್ರೌಡ್ ಸ್ವಲ್ಪ ಕಡಿಮೆ ಇತ್ತು. ಯಾಕಂದ್ರೆ ಇವತ್ತು ಹಬ್ಬ ಅಲ್ವಾ, ಹೀಗಾಗಿ ಮುಂಜಾನೆ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ನಾವು ಟಿಕೆಟ್ ತೆಗೆಸ್ಕೊಂಡು ಒಳಗೆ ಹೋಗುವಷ್ಟರಲ್ಲಿ ಶೋ ಸ್ಟಾರ್ಟ್ ಆಗಿ ಹೋಗಿತ್ತು. ಸೀಟ್ ಹಿಡ್ಕೊಂಡು ಕುಂದ್ರು ಅಷ್ಟೊತ್ತಿಗೆ ಕಾಂತಾರದ ಪೂರ್ವಜರ ಕತೆ ಸ್ಟಾರ್ಟ್ ಆಯಿತು. ಬೆರ್ಮೆಯ ಆಗಮನ ಕೂಡ ಆಯಿತು. ಮೂವಿಲಿ ರಿಷಬ್ ಶೆಟ್ಟರ್ ಎಂಟ್ರಿ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಈ ಮೂವಿಯ ಮೊದಲಾರ್ಧದಲ್ಲಿ ರುಕ್ಮಿಣಿ ವಸಂತ ಹಾಗೂ ರಿಷಬ್ ಶೆಟ್ಟರ್ ಲವ್ ಸೀನ್ಗಳು ಮಸ್ತಾಗಿವೆ. ಈ ಮೂವಿ ಎಷ್ಟೇ ಸೀರಿಯಸ್ ಆಗಿ ನಡೀತಾ ಇದ್ರು ಸಹ ಕೆಲವೊಂದಿಷ್ಟು ಕಾಮಿಡಿ ಸೀನ್ಗಳು ಮಸ್ತಾಗಿ ಮೂಡಿ ಬಂದಿವೆ. ಈ ಕಾಮಿಡಿ ಸೀನ್ಗಳು ಪ್ರೇಕ್ಷಕರಲ್ಲಿ ಹುಮ್ಮಸ್ಸನ್ನು ತಂದುಕೊಡ್ತವೆ. ಈ ಮೂವಿ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಅದು ನಿಮಗೆ ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಆಗಬೇಕು. ಬಿ ಅಜನೀಶ್ ಅವರ ಮ್ಯೂಸಿಕ್ ನೀವೇನೋ ಥಿಯೇಟರ್ನಲ್ಲಿ ಕೇಳಿಸ್ಕೊಂಡ್ರೆ ಕಳ್ಳದೆ ಹೋಗಿಬಿಡ್ತೀರಾ. ಇನ್ನು ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಅದನ್ನ ನಾವು ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ. ಟೋಟಲಿ ಟಾಪ್ ನಾಚ್ ಅಂತ ಹೇಳ್ಬೋದು. ಬರೀ ರಿಷಬ್ ಶೆಟ್ರು ಅಂತ ಅಲ್ಲ, ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನ ಸರಿಯಾಗಿ ನಿಭಾಯಿಸಿದ್ದಾರೆ. ವಿ ವಾಂಟ್ ಟು ಸಲ್ಯೂಟ್ ಪ್ರಗತಿ ಶೆಟ್ಟಿ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಪಾತ್ರ ನಿರ್ವಹಿಸಿದಂತಹ ಪ್ರತಿಯೊಬ್ಬರಿಗೂ ಸಹ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ಥಿಯೇಟರ್ನಲ್ಲಿ ಈ ಸಿನಿಮಾ ನೋಡುವಾಗ ಅದೆಷ್ಟು ಸಾರಿ ಗೂಸ್ ಬಂಪ್ಸ್ ಬರುತ್ತೋ ಲೆಕ್ಕನೇ ಇಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಇಲ್ಲಿ ಮ್ಯೂಸಿಕ್ ಜೊತೆಗೆ ಡೈರೆಕ್ಷನ್ ಅನ್ನ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಯೂಸ್ ಮಾಡಿದಂತಹ ಲೊಕೇಶನ್ಗಳ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ತಂಡ ಒಳ್ಳೊಳ್ಳೆ ಲೊಕೇಶನ್ಗಳನ್ನು ತಮ್ಮ ಕತೆಗೆ ತಕ್ಕಂತೆ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಸಾಕಷ್ಟು ಕಾಂಟ್ರವರ್ಸಿಗಳು ಆದರೂ ಸಹ ಈ ಸಿನಿಮಾ ಇವತ್ತು ಗೆದ್ದು ತೋರಿಸ್ತಾ ಇದೆ. ಇದು ಕದಂಬರ ಕಾಲದಲ್ಲಿ ನಡೆಯುವಂತಹ ಒಂದು ಘಟನೆ. ಅದನ್ನ ರಿಷಬ್ ಶೆಟ್ರು ಒಂದು ಒಳ್ಳೆ ರೀತಿಯಲ್ಲಿ ಪ್ರೇಕ್ಷಕರಿಗೆ ತೋರಿಸಿದ್ದಾರೆ. ಈ ಕಥೆಯಲ್ಲಿ ಬರುವಂತಹ ಕುಲಶೇಖರ ಕದಂಬ ಸಾಮ್ರಾಜ್ಯದ ಒಬ್ಬ ಸಾಮಂತ. ರಿಷಬ್ ಶೆಟ್ರು ತುಳುನಾಡಿನ ಬಗ್ಗೆ ಇಡೀ ಜಗತ್ತಿಗೇನೆ ತೋರಿಸ್ಬಿಟ್ರು. ಅಷ್ಟು ಚೆನ್ನಾಗಿ ತುಳುನಾಡಿನ ಫ್ಲ್ಯಾಗ್ಗಳನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಇದು 2025 ಮೋಸ್ಟ್ ಬೆಸ್ಟ್ ಮೂವಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಇಲ್ಲಿ ರುಕ್ಮಿಣಿ ವಸಂತ ಅವರು ರಾಣಿಯ ಪಾತ್ರದಲ್ಲಿ ಚೆನ್ನಾಗಿ ಜೀವಿಸಿದ್ದಾರೆ. ಇನ್ನು ಈ ಮೂವಿಲಿ ಇರುವಂತಹ ಒಂದೊಂದು ಫೈಟಿಂಗ್ ಸೀನ್ಗಳು ಕೂಡ ಒಂದೊಂದು ಜೆಮ್ ಥರ ಇದ್ದಾವೆ. ಈ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಮೂವಿನ ನೋಡಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಜನ ಸಾಗರನೇ ಹರಿದು ಬಂದುಬಿಟ್ಟಿತ್ತು. ಎಲ್ಲ ಕಡೆಯಿಂದನೂ ಜನ ಮೂವಿನ ನೋಡೋಕ್ಕೆ ಬಂದಿದ್ರು, ಯಾಕಂದರೆ ಸುತ್ತಮುತ್ತ ಇದೊಂದೇ ಇರೋದು ಥಿಯೇಟ್ರು. ಈ ಮೂವಿ ಇನ್ನೂ ಸಾಗರದ ಎತ್ತರಕ್ಕೆ ಬೆಳೀಲಿ, ತುಳುನಾಡು ಹಾಗೂ ಕನ್ನಡ ನಾಡಿನ ಇತಿಹಾಸ ಎಲ್ಲರಿಗೂ ತಿಳಿಯುವಂತಾಗಲಿ. ಇಲ್ಲಿ ಏನು ಬೋರ್ ಆಗೋದಿಲ್ಲ. ಬೋರ್ ಆಗ್ತಿದೆ ಅನ್ನೋಷ್ಟರಲ್ಲಿ ಒಂದು ಹೊಸ ಟ್ವಿಸ್ಟ್ ಬರುತ್ತೆ. ನೆಕ್ಸ್ಟ್ ಬೋರ್ ಆಗೋ ಹೊತ್ತಿಗೆ ಇನ್ನೂ ಒಂದು ಟ್ವಿಸ್ಟ್ ಬರುತ್ತೆ. ಟೀಸರಲ್ಲಿ ಏನೂ ಬಿಟ್ಕೊಟ್ಟಿದ್ದಿಲ್ಲ, ಆದರೆ ಈ ಮೂವಿಯಲ್ಲಿ ಏನೇನೋ ನೋಡ್ಬೋದು. ಇವಾಗಲೇ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಹೋಗಿ ಕಾಂತಾರ ಮೂವಿನ ನೋಡಿ. ರಿಷಬ್ ಶೆಟ್ಟಿಗೆ ಇಂತಹ ಮೂವಿಯನ್ನು ವರ್ಷಕ್ಕೊಂದು ನಮ್ಮಂಥ ಪ್ರೇಕ್ಷಕರಿಗೆ ಕೊಡುವಂತಹ ಶಕ್ತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.